ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಬಗ್ಗೆ ಮಾತನಾಡೋದಕ್ಕೆ ಪರಿಶ್ರಮ ನೀಟ್ ಅಕಾಡೆಮಿಯ ಡೀನ್ ಹಾಗೂ ನ್ಯಾಷನಲ್ ಅಕಾಡೆಮಿಕ್ ಡೈರೆಕ್ಟರ್ ಆಗಿರುವಂತಹ ಪ್ರೊಫೆಸರ್ ಹನುಮಂತರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ಸರ್, ಆರಾಮಾಗಿದ್ದೀರಾ ಅಲ್ಲ ಸರ್? ಓಕೆ. ಮತ್ತೊಬ್ರು ಪರಿಶ್ರಮ ನೀಟ್ ಅಕಾಡೆಮಿಯ ಜನರಲ್ ಮ್ಯಾನೇಜರ್ ಆಗಿರುವಂತಹ ಡಾಕ್ಟರ್ ಬಸವರಾಜ್ ಹೆಚ್ ತಾಳಿಕೋಟೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ಪರಿಶ್ರಮ ನೀಟ್ ಅಕಾಡೆಮಿಯ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವಂತಹ ಚಿನ್ನೆ ಕುಂಚೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪರಿಶ್ರಮ ನೀಟ್ ಅಕಾಡೆಮಿ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ನಿಮ್ಮದೇ ಸೌಂಡು, ನಿಮ್ಮದೇ ಅಬ್ಬರ. ಯಾವ ಸ್ಟೂಡೆಂಟ್ಸ್ ಕೇಳಿದ್ರು PU ಎಕ್ಸಾಮ್ ಆಗೋದಕ್ಕಿಂತ ಮುಂಚೆನೇ ಈವನ್ ಫಸ್ಟ್ ಇಯರ್ಗೆ ಬರ್ತಿದ್ದಾಗೆ ಸೈನ್ಸ್ ತೊಗೊಂಡಿರೋರೆಲ್ಲ ಇಲ್ಲ, ನಾನು ನೆಕ್ಸ್ಟು ನೀಟ್ ಎಕ್ಸಾಮ್ಗೆ ಪರಿಶ್ರಮ ನೀಟ್ ಅಕಾಡೆಮಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾರೆ. ಬಟ್ ತುಂಬ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಹೆಸರು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್? ಸೊ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಹೆಸರು ಮಾಡಬೇಕಲ್ವ, ಒಳ್ಳೆಯ ಹೆಸರು ಮಾಡಬೇಕು ಅಂದರೆ ಅದಕ್ಕೆ ತುಂಬ ಡೆಡಿಕೇಟೆಡಾಗಿ ವರ್ಕ್ ಮಾಡೋ ಟೀಮ್ ಬೇಕು. ಅದು ಪರಿಶ್ರಮದಲ್ಲಿ ಇದೆ. ಅಂದರೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ನಮ್ಮಲ್ಲಿ ಆ ಥರ ಡೆಡಿಕೇಟೆಡಾಗಿ ವರ್ಕ್ ಮಾಡೋರು ಇದ್ದಾರೆ. ಹಾಗೆ ಅವ್ರನ್ನೆಲ್ಲ ಒಂದು ಡೆಡಿಕೇಟೆಡಾಗಿ ಮಾಡೋದಕ್ಕೆ ಬೇಕಾಗಿರೋ ಮೋಟಿವೇಶನು ಪ್ರದೀಪ್ ಸರ್ ಇದ್ದಾರೆ. ಸೊ ಹಾಗೆ ಮಕ್ಕಳನ್ನು ಕೂಡ ಅವರ ಒಂದು ಎಬಿಲಿಟಿ ತಕ್ಕನಂಗೆ ವರ್ಕ್ ಮಾಡಿಸೋದಕ್ಕೆ ಕೂಡ ಅವರ ಒಂದು ಮೋಟಿವೇಶನು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಒಂದಾದರೆ ಅದರ ಜೊತೆಗೆ ನೆಗೆಟಿವಿಟಿ ಅನ್ನೋದು ಬರುತ್ತೆ. ಯಾವುದೇ ವರ್ಕ್ ಮಾಡಿದಾಗ ನೆಗೆಟಿವಿಟಿ ಬರುತ್ತೆ. ಸೊ ನಾವು ಕೂಡ ಏನು ಮಾಡ್ತೀವಿ ಅಂದರೆ ಒಂದು ವರ್ಷ ಒಂದು ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಮಾಡಿದ್ಮೇಲೆ ಅದರಲ್ಲಿ ಏನೆಲ್ಲ ತೊಂದರೆಗಳ ನಾವು ನೋಡಿದ್ದೀವಿ, ಅದನ್ನ ಹೇಗೆ ರೆಕ್ಟಿಫೈ ಮಾಡ್ಕೋಬೇಕಂತ ಒಂದು ರಿವ್ಯೂ ಮಾಡಿಕೊಂಡು ನಾವು ಎಲ್ಲ ಕೂತು ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂತ ಹೇಳಿ ಇನ್ನು ಬೆಟರ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಅದು ತುಂಬ ಪಾಸಿಟಿವ್ ಆಗಿ ವರ್ಕ್ ಆಗ್ತದೆ. ನಮ್ಮಲ್ಲಿರೋರೆಲ್ಲ ಕೂಡ ಅದನ್ನೇ ಪಾಸಿಟಿವ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದರಿಂದನೇ ಎವ್ರಿ ಇಯರು ಈ ವರ್ಷ ಏನು ನಡೆದಿದೆಯೋ ನೆಕ್ಸ್ಟ್ ಇಯರ್ಗೆ ಇನ್ನೂ 10 ಟೈಮ್ಸ್ ಬೆಟರಾಗಿ ಹೋಗಬೇಕು ಅನ್ನೋದು ನಾವು ಟಾರ್ಗೆಟ್ ಇಟ್ಕೊಂಡು ಹಾಗೆ ವರ್ಕ್ ಮಾಡ್ತಿದ್ವಿ. ಅದು ಹಾಗೆ ವರ್ಕ್ ಆಗ್ತಿದೆ. ಸೊ ಅದರಿಂದನೇ ಈ ಕಡಿಮೆ ಟೈಮಲ್ಲಿ ನಾವು ಒಳ್ಳೆ ಹೆಸರು ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸರ್, ಒಳ್ಳೆ ಮಾತು ಹೇಳಿದ್ರೆ ಅಂದರೆ ನೆಗೆಟಿವ್ಸ್ ಕೂಡ ಇರುತ್ತೆ ಅಂತ. ನೆಗೆಟಿವ್ ಸೈಡ್ಗೆ ಇಟ್ಬಿಡೋಣ. ಬಟ್ ಸ್ಟಿಲ್ ಇವಾಗ ನಮ್ಮ ಚಾನಲಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಿಮ್ಮ ಪರಿಶ್ರಮ ನೀಟ್ ಅಕಾಡೆಮಿಲಿ ಕಲ್ತಿರುವಂತಹ ಒಂದಷ್ಟು ಸ್ಟೂಡೆಂಟ್ಸ್ ಎಲ್ಲ ಬಂದು ಮಾತನಾಡಬೇಕಾದ್ರೆ ಪ್ರದೀಪ್ ಈಶ್ವರ್ ಸರ್ ನಮಗೆ ದೇವ್ರ ಥರ ಅಷ್ಟು ತುಂಬ ಚೆನ್ನಾಗಿ ಗೈಡೆನ್ಸ್ ಮಾಡಿದ್ರು. ಈವನ್ ಎಲೆಕ್ಷನಲ್ಲಿ ಬ್ಯುಸಿ ಇದ್ರು ಕೂಡ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ರು. ನಮ್ಮ ಲೆಕ್ಚರರ್ಸ್ ಎಲ್ಲರೂ ಕೂಡ ನಮ್ಗೆ ಅಷ್ಟೊಂದೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಬಟ್ ನಾನು ಕೇಳ್ಪಟ್ಟೆ ಲಾಸ್ಟ್ ಇಯರಿಂದ ಈ ವರ್ಷಕ್ಕೆ ತುಂಬ ಚೇಂಜಸ್ಗಳು ಆಗಿದೆ ಅಂತ. ಏನೆಲ್ಲ ಬದಲಾವಣೆಗಳಾಗಿದೆ ಸರ್? ಸೊ ಲಾಸ್ಟ್ ಇಯರ್ಗಿಂತ ಈ ವರ್ಷ ಅಂದರೆ ಈಗ ನಾವು ಹೇಳಿದ್ವಿ ಅಲ್ಲಿಗೆ ರಿವ್ಯೂಸ್ ಮಾಡ್ಕೊಂಡು ಇನ್ನೂ ಬೆಟರ್ಮೆಂಟ್ಗೆ ಹೋಗಬೇಕಂತ. ಸೊ ನಾವು ಲಾಸ್ಟ್ ಇಯರು ಚೆನ್ನಾಗಿ ಪಾಠ ಮಾಡಿದ್ದೀವಿ. ಹಾಗೆ ಅವ್ರಿಗೆ ಟೆಸ್ಟ್ಗಳು ಕಂಡಕ್ಟ್ ಮಾಡಿದ್ದೀವಿ. ಹಾಗೆ ಅವ್ರಿಗೆ ಇನ್ನೂ ಚೆನ್ನಾಗಿ ಯಾವ ಥರ ಅವ್ರ ಎಬಿಲಿಟಿ ತಕ್ಕನಂಗೆ ಹೆಂಗೆ ತೊಗೋಬೋದು ಅನ್ನೋದು ನೋಡಿದ್ದೀವಿ. ಬಟ್ ಇನ್ನೂ ಬೆಟರ್ಮೆಂಟ್ಗೆ ಹೋಗಬೇಕು ಅಂದಾಗ ನಾವು ಏನು ಮಾಡ್ತಿದ್ವಿ ಅಂತಂದರೆ ಈಗ ಏನು ಅಂದರೆ ಮೇಯ್ನಾಗಿ ಅವ್ರ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ವರ್ಷ ಹೊಸದಾಗಿ. ಲಾಸ್ಟ್ ಇಯರ್ ಇಲ್ದಿರೋದು ಈ ವರ್ಷ ಇರೋದು ಟ್ರ್ಯಾಕಿಂಗ್ ಸಿಸ್ಟಮ್. ಅಂದರೆ ಆ ಮಕ್ಕಳು ಏನೇನು ಟೆಸ್ಟ್ ಬರೆದಿದ್ದಾರೋ ಎವ್ರಿಡೇ ಆ ಟೆಸ್ಟ್ಗಳಲ್ಲಿ ಯಾವ ಕ್ವಶ್ನು ಯಾಕೆ ತಪ್ಪಾಯ್ತು ಅನ್ನೋದು ಅವ್ರ ಕಡೆಯಿಂದ ಬರೆಸ್ತಾ ಇದ್ದೀವಿ, ಎರರ್ ಅನಾಲಿಸಿಸ್ ಅಂತ. ಅದ್ರ ಜೊತೆಗೆ ನಾವು ಕೂಡ ಈ ಸಾಫ್ಟ್ವೇರ್ ಸಹಾಯದಿಂದ ನಾವು ಒಂದು ಓನ್ ಸಾಫ್ಟ್ವೇರ್ ಅಳವಡಿಸ್ಕೊಂಡಿದ್ವಿ. ಆ ಸಾಫ್ಟ್ವೇರ್ ಸಹಾಯದಿಂದ ಏನು ಮಾಡ್ತಿದ್ವಿ ಅಂತಂದರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟು ಯಾವ ಪರ್ಟಿಕ್ಯುಲರ್ ಟಾಪಿಕಲ್ಲಿ ತುಂಬ ಡಿಫಿಕಲ್ಟ್ ಫೀಲ್ ಆಗ್ತಿದ್ದಾರೆ, ಯಾವ ಥರ ಕ್ವಶನ್ಸಲ್ಲೇ ಅವರು ರಾಂಗ್ ಮಾಡ್ತಿದ್ದಾರೆ ಜಾಸ್ತಿ. ಹಾಗೆ ಈ ಥರ ನಾವು ಮಾಡ್ತಾ ಹೋಗಿ ಅಟ್ಲೀಸ್ಟ್ 1.5 to 2 months ಆಗೋಷ್ಟರೊಳಗೆ ಆ ಮಗು ಮೇಲೆ ನಮ್ಗೆ ಕಂಪ್ಲೀಟ್ ಒಂದು ಐಡಿಯಾ ಬರುತ್ತೆ. ಅಂದರೆ ಯಾವ ಸಬ್ಜೆಕ್ಟಲ್ಲಿ ಅವರು ಮೇಯ್ನಾಗಿ ವೀಕ್ ಇದ್ದಾರೆ, ಆ ಸಬ್ಜೆಕ್ಟಲ್ಲಿ ಯಾವ ಪರ್ಟಿಕ್ಯುಲರ್ ಚಾಪ್ಟರ್ಸಲ್ಲಿ ವೀಕ್ ಇದ್ದಾರೆ, ಆ ಚಾಪ್ಟರ್ಸಲ್ಲಿ ಯಾವ ತುಂಬ ಡಿಫಿಕಲ್ಟ್ ಫೀಲ್ ಆಗ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿದ್ದರಿಂದ ಅವ್ರಿಗೂ ತಿಳಿಸ್ತಾ ಇದ್ದೀವಿ. ಹಾಗೆ ಅದನ್ನು ನಾವು ಮತ್ತೆ ಲೆಕ್ಚರರ್ಸ್ಗೂ ಕುಣಿಸಿ ಅವ್ರಿಗೊಂದು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳ್ತೀವಿ. ಅದರಿಂದ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಮತ್ತೆ ನಾವು ಟೀಚ್ ಮಾಡಿಸ್ಬೋದು. ಸೂಪರ್ ಸರ್. ಇನ್ನು ಚಿನ್ನ ಕುಂಚ ಅವರು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ. ಇವಾಗ ಮಕ್ಕಳಿಗೆ ಸ್ಟಡಿ ಅಟ್ಮಾಸ್ಫಿಯರ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಮನೆಯಿಂದ ಹೊರಗಡೆ ಬಂದಿರ್ತಾರೆ, ಅಲ್ಲಿ ಸ್ಟಡಿ ಮಾಡೋದಕ್ಕೆ ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು. ಇನ್ನು ಗ್ರಾಮೀಣ ಭಾಗದಿಂದ ಬಂದಿರುವಂತಹ ಒಂದಷ್ಟು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿರಲ್ಲ. ಅದೊಂದು ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಅಯ್ಯೋ ಮೆಡಿಕಲ್ ಓದಬೇಕು, ನಂಗೆ ಇಂಗ್ಲೀಷ್ ಬರಲ್ಲ. ಇನ್ನು ಕೆಲವೊಬ್ರು ಸ್ಲೋ ಲರ್ನರ್ಸ್ ಇರ್ತಾರೆ, ಸಡನ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನೆಲ್ಲ ಸಪೋರ್ಟ್ ಮಾಡ್ತೀರಾ, ಹೇಗೆ ಕಲಿಸ್ಕೊಡ್ತೀರಾ? ಮೇಡಮ್, ಇವಾಗ ಸ್ಟಡಿ ಅವರ್ ಅನ್ನೋದು ಕಮ್ಮಿಂಗ್ ಟು ದ ಕ್ಲಾಸ್ ಎಲ್ಲರಿಗೂ ಸೇಮ್ ಕ್ಲಾಸ್ ಇರುತ್ತೆ. ಸ್ಟಡಿ ಅವರ್ ನಾವು ಡಿವೈಡ್ ಮಾಡ್ತೀವಿ. ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಡಿಪೆಂಡ್ ಅಪಾನ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್. ಸೊ ಅವ್ರು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ ಅಂಥ ಸ್ಟೂಡೆಂಟ್ಗೆ ಏನು ಬೇಕು, ಜಸ್ಟ್ ಅವರು ಓದೋಕ್ಕೆ ಟೈಮ್ ಬೇಕು. ಸೊ ತುಂಬ ಸ್ಟೂಡೆಂಟ್ ಸ್ಕೋರ್ ಕಮ್ಮಿ ಬರ್ತಿದೆ ಅಂದ್ಕೊಳ್ಳಿ, ಅದಕ್ಕೆ ಅರ್ಧ ಏನು, ಅವ್ರಿಗಿನ್ನ ಮೋರ್ ಎಕ್ಸ್ಪ್ಲನೇಷನ್ ಬೇಕು. ಸೊ ಇದೊಂದು ಬೇಸ್ ಮಾಡಿಕೊಂಡು ನಾವು ಸ್ಟೂಡೆಂಟ್ನ ಸಪ್ರೇಟ್ ಮಾಡ್ತೀವಿ. ಹೂ ಆ್ಯಂಡ್ ಆಲ್ ಗೆಟ್ಟಿಂಗ್ ಅಬೋವ್ ಒಂದು ಪರ್ಟಿಕ್ಯುಲರ್ ಅಂತ ನಾವು ಒಂದು ಫಿಗರ್ ಅಂತ ಸೆಟ್ ಮಾಡ್ತೀವಿ ಮಾರ್ಕ್.
ಅದಕ್ಕನ್ನು ಅಬೌವ್ ಸ್ಕೋರ್ ಬರ್ತಿದ್ರೆ ಅವ್ರಿಗೆ ನಾವು ಜಾಸ್ತಿ ಟೈಮ್ ಪ್ರೊವೈಡ್ ಮಾಡೋಕ್ಕೆ ನೋಡ್ತೀವಿ. ಸೊ ಅವ್ರ ಪಾಠಕ್ಕೆ ಅವ್ರು ಓದ್ಕೊಂಡಿರ್ತಾರೆ. ಸೊ ದೇ ಡೋಂಟ್ ಆಸ್ಕ್ ಎನಿ ಕ್ವಶನ್ಸ್. ಸೊ ಹೂ ಅಂಡಲ್ ಗೆಟಿಂಗ್ ಬಿಲೋ ಮಾರ್ಕ್ಸ್ ಲೈಕ್ ಲೆಸ್ ಮಾರ್ಕ್ಸ್, ಅವ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಸೊ ಜಾಸ್ತಿ ಟೀಚರ್ಸ್ ಕಲಿಸ್ತೀವಿ. ಸೊ ಒಂದು 2-3 ಜನ ಟೀಚರ್ಸ್ ಅಲ್ಲೇ ಇರ್ತಾರೆ ಅವೈಲಬಿಲಿಟಿ. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಏನು ಡೌಟ್ ಇದೆಯೋ ಅದು ಫಿಲ್ ಆಗೋ ತನಕ ನಮ್ಮ ಟೀಚರ್ ವಾಪಸ್ ಬರೋಲ್ಲ. ಸೊ ಎಷ್ಟು ಜನ ಡೌಟ್ಸ್ ಕೇಳ್ತಾರೋ ಎಲ್ಲ ಡೌಟು ಕ್ಲಾರಿಫೈ ಮಾಡೋ ಥರ ನಾವು ಟೀಚರ್ಸ್ ಪ್ರೊವೈಡ್ ಮಾಡ್ತೀವಿ, ಕಲಿಸ್ತಾ ಇದ್ದೀವಿ. ಸೊ ಇದೊಂದು ಬೇಸ್ ಮಾಡ್ಕೊಂಡು ನಾವು ಸ್ಟಡಿ ಅವರ್ಸ್ ಕಂಡಕ್ಟ್ ಮಾಡ್ತೀವಿ. ಕ್ಲಾಸ್ ರೂಮ್ ಎಲ್ಲರಿಗೂ ಒಂದೇ ಕ್ಲಾಸ್ ರೂಮು. ಸೊ ಎಲ್ಲರಿಗೂ ಅರ್ಥ ಆಗೋ ಭಾಷೆದಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದು ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು. ಸಮ್ಟೈಮ್ಸ್ ನಾವು ಇಂಗ್ಲೀಷ್ ಯೂಸ್ ಮಾಡ್ತೀವಿ, ಸಮ್ಟೈಮ್ಸ್ ನಾವು ಕನ್ನಡ ಯೂಸ್ ಮಾಡ್ತೀವಿ. ಡಿಪೆಂಡ್ ಅಪಾನ್ ದ ಸಿಚುವೇಶನ್, ಡಿಪೆಂಡ್ ಅಪಾನ್ ದ ಟಾಪಿಕ್, ಸ್ಟೂಡೆಂಟ್ಸ್ ಹೇಗೆ ಅರ್ಥ ಆಗುತ್ತೋ ಅದು ಪ್ರಕಾರ ನಾವು ಪಾಠ ಮಾಡ್ತೀವಿ. ಸೊ ಸ್ಟಡಿ ಅವರ್ಸ್ ಎಲ್ಲ ನಾವು ಈ ಥರ ಕಂಡಕ್ಟ್ ಮಾಡ್ತೀವಿ. ಪ್ಲಸ್ ಇನ್ನೊಂದು ಮೇಡಮ್, ನಮ್ಮದು ಪರಿಶ್ರಮ ಡೈಲಿ ಟೆಸ್ಟ್ ಅಂತ ಒಂದು ಕಂಡಕ್ಟ್ ಮಾಡ್ತೀವಿ. ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಸೊ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಯಾವ ಇನ್ಸ್ಟಿಟ್ಯೂಟ್ಗೂ ಇದು ಸಹಜ ಆಗೋದೇ ಇಲ್ಲ. ಸೊ ಇನಿಷಿಯಲಿ 1-2-3 ವೀಕ್ಸ್ ಮಾಡ್ತಾರೆ, ಅದಾದಮೇಲೆ ಹಂಗೆ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನಾವು ಡೇ 1ಇಂದ ಏನು ಕ್ವಾಲಿಟಿ, ಏನು ಎಫೆಕ್ಟಿವ್ ಆಗಿ ನಾವು ಕಂಡಕ್ಟ್ ಮಾಡ್ತೀವೋ, ಸೊ ಲಾಸ್ಟ್ ಡೇ ತನಕ ಅದೇ ಎಫೆಕ್ಟಿವ್ ಆಗಿ ನಾವು ಕಂಡಕ್ಟ್ ಮಾಡ್ತೀವಿ. ಇದು ಅಷ್ಟು ಸುಲಭ ಅಲ್ಲ ಮೇಡಮ್. ನಾನು ಇಲ್ಲಿ ಕುತ್ಕೊಂಡು ಹೇಳೋದು ಸುಲಭನೇ, ಬಟ್ ಅದು ಕಂಡಕ್ಟ್ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಬಟ್ ನಮ್ಮ ಹತ್ರ ಇರೋ ಟೀಮು ಇದೇ ಥರ ಕೆಲಸ ಮಾಡ್ತಾರೆ, ಇರ್ರೆಸ್ಪೆಕ್ಟ್ ಆಫ್ ದಿ ಟೈಮಿಂಗ್ಸ್. ಸೊ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡಬೇಕಂದ್ರೆ ಆ ಕ್ವಶನ್ ಪೇಪರ್ ಆಗ್ಬೋದು, ಅದು ಮತ್ತು ವೆರಿಫಿಕೇಷನ್ ಆಗ್ಬೋದು. ಸೊ ಡೈಲಿ ನಮ್ಮ ಹತ್ರ ಟೀಮು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ, ಅದು ವೆರಿಫೈ ಮಾಡ್ತಾನೆ ಇರ್ತೀವಿ. ಸೊ ಡೈಲಿ 1/2 an hour ಅನ್ನೋದು ಕಂಪಲ್ಸರಿ ಮಕ್ಕಳು ಎಕ್ಸಾಮ್ ಬರೀಲೇಬೇಕು. ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಫೈನಲ್ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಡೈಲಿ ಟೆಸ್ಟ್ ಅನ್ನೋದು ಇದು ಕಂಪಲ್ಸರಿ ಮೇಡಮ್. ಸೊ ಈ ಡೈಲಿ ಟೆಸ್ಟಿಂದ ಮಕ್ಕಳು ಕಮ್ಮಿ ಟೈಮಲ್ಲಿ ಜಾಸ್ತಿ ಕ್ವಶನ್ಸ್ ಹೆಂಗೆ ಕವರ್ ಮಾಡಬೇಕು. ಬಟ್ ಸರ್ ಒಂದು ವಿಚಾರ ಏನಂದರೆ, ಇವಾಗ ಮೆಡಿಕಲ್ ಎಕ್ಸಾಮ್ ಅಂದ್ರೆ ಮಕ್ಕಳಿಗೆ ಭಯ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು, ಅಯ್ಯೋ ಎಂಟ್ರೆನ್ಸ್ ಎಕ್ಸಾಮ್, ಆ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನೀವು ಎವ್ರಿ ಡೇ ಟೆಸ್ಟ್ ಕೊಟ್ಟರೆ ಮಕ್ಳಿಗೆ ಸ್ಟ್ರೆಸ್ಫುಲ್ ಅಂತ ಅನ್ಸಲ್ವಾ? ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಮೇಡಮ್ ನೋಡಿ, ಇವಾಗ ನೀವೇ ಒಂದು ಕ್ವಶನ್ ಕೇಳಿದ್ರಿ ನಮ್ಮನ್ನ, ಏನಂತ ಕೇಳಿದ್ರಿ, ಮಕ್ಕಳು ಭಯ ಇರುತ್ತೆ. ಸೊ 1 or 2 days ಅವರು ಮೇ ಬಿ ಟೆನ್ಸ್ ಫೀಲ್ ಆಗ್ತಾರೆ ಮೇಡಮ್. ಅದೇ ಬರ್ತಾ ಈವೆನ್ ದೋ ಫೈನಲ್ ನೀಟ್ ಎಕ್ಸಾಮ್ ಅವ್ರಿಗೆ ಭಯ ಇರಲ್ಲ. ನೀಟೇ ಅಲ್ವಾ, ಬರೆಯೋಣ ಬಿಡಿ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬರ್ದಿಲ್ವ ನಾವು, ಈ ಥರ ಫೀಲ್ ನಾವು ಮಕ್ಕಳನ್ನ ಇಷ್ಟು ಡೆವಲಪ್ ಮಾಡ್ತೀವಿ ಮೇಡಮ್. ಸೊ ಡೈಲಿ ಟೆಸ್ಟ್ ಬರೀತಾರೆ, ಪ್ಲಸ್ ಸಂಡೇ ಬಂದರೆ ಸಾಕು ಅವರು ಪರಿಶ್ರಮ ವೀಕೆಂಡ್ ಟೆಸ್ಟ್ ಅಂತ ಬರೀತಾರೆ. ಇವು ನಾವು PWT ಅಂತ ಕಂಡಕ್ಟ್ ಮಾಡ್ತೀವಿ, ಪರಿಶ್ರಮ ವೀಕ್ಲಿ ಟೆಸ್ಟ್. ಸೊ ಮಂಡೆಯಿಂದ ಸ್ಯಾಟರ್ಡೇ ತನಕ ನಾವು ಏನು ಕಂಡಕ್ಟ್ ಮಾಡಿದ್ದೀವಿ, ಏನು ಸ್ಟಡಿ ಅವರ್ಸ್ ಕಂಡಕ್ಟ್ ಮಾಡಿದ್ದೀವಿ, ಏನು ಪಾಠ ಮಾಡಿದ್ದೀವಿ, ಇದೆಲ್ಲ ಸಂಡೇ ಕವರ್ ಆಗುತ್ತೆ. ಸಂಡೇ 3 hours 20 minutes ಇವ್ರು ಎಕ್ಸಾಮ್ ಬರೀಲೇಬೇಕು. ಇವಾಗ ಡೈಲಿ ಒಂದು 1/2 an hour ಎಕ್ಸಾಮ್ ಬರೀತಾರಲ್ವ ಮೇಡಮ್, ಸೊ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ಸೊ ವಿತಿನ್ 3 hours ಟೈಮ್ ಕೊಡ್ತಿದ್ದವ, ವಿತಿನ್ 3 hours ಎಕ್ಸಾಮ್ ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಎಕ್ಸಾಮ್ಸ್ ಬರೆದು ಫೈನಲ್ ನೀಟ್ ಎಕ್ಸಾಮಲ್ಲಿ ಅವರು ಇನ್ ಟೈಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪ್ಲಸ್ ಸಂಡೇ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಮೇಡಮ್. ನಾವು ಮಾರ್ನಿಂಗ್ 10:30 to 1:30 ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಈವ್ನಿಂಗ್ ಕಂಪಲ್ಸರಿ ಎರರ್ ಅನಾಲಿಸಿಸ್ ಬರೀಬೇಕು. ವಾಟ್ ಈಸ್ ಎರರ್ ಅನಾಲಿಸಿಸ್? ಸೊ ಮಕ್ಕಳು ಏನು ಮಿಸ್ಟೇಕ್ ಬರ್ತಿದ್ದಾರೆ, ಏನು ಕ್ವಶನ್ ಮಿಸ್ಟೇಕ್ ಬರ್ತಿದ್ದಾರೆ, ಅದೆಲ್ಲ ಅವರು ಕುತ್ಕೊಂಡು ಬರೀಬೇಕು. ಆವಾಗ ಅದೇನಾಗುತ್ತೆ ಅಂದರೆ ಮಕ್ಳಿಗೆ ರೆಕ್ಟಿಫೈ ಮಾಡ್ಕೊಳೋದು ಆಗುತ್ತೆ. ಸೊ ಇವಾಗ ಒಂದು ಮಗು ಮಿಸ್ಟೇಕ್ ಮಾಡಿದ್ದಾರೆ ಮೇಡಮ್, ಆ ಮಾರ್ಕ್ ಹೋಗಿದೆ, ಮತ್ತೆ ಅದು ನಾವು ನೋಡಲ್ಲ, ಹಂಗೆ ಬಿಟ್ಬಿಡ್ತಾರೆ. ಈ ಎರರ್ ಅನಾಲಿಸಿಸ್ ನಾವು ಕಂಡಕ್ಟ್ ಮಾಡ್ತೀವಲ್ವ, ಏನು ಕ್ವಶನ್ ಮಿಸ್ಟೇಕ್ ಆಗಿದೆ ಅದು ಕಂಪಲ್ಸರಿ ಬರೀಲೇಬೇಕು. ನಮ್ಮ ಟೀಮೆಲ್ಲ ಹೋಗ್ತಾರೆ, ಅವ್ರು ಬರ್ತಿದ್ರೆ ಇಲ್ಲೋ ಚೆಕ್ ಮಾಡ್ತಾರೆ. ಹಾಗಾಗಿ ಅವ್ರು ಮತ್ತೆ ಇನ್ನೊಂದು ಸರ್ತಿ ಅದೇ ಕ್ವಶನ್ ಬಂದರೆ ಮಿಸ್ಟೇಕ್ ಮಾಡಲ್ಲ. ಈ ಥರ ನಮ್ಮದು ಎಕ್ಸಾಮ್ಸ್ ಇರುತ್ತೆ ಮೇಡಮ್. ಎಕ್ಸಾಮ್ಸ್ ಆಗ್ಬೋದು, ಸ್ಟಡಿ ಅವರ್ಸ್ ಆಗ್ಬೋದು, ನಾವು ಇಷ್ಟೇ ಎಫೆಕ್ಟಿವ್ ಆಗಿ ಕಂಡಕ್ಟ್ ಮಾಡ್ತೀವಿ. ಅಂದರೆ ಈಗ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಶಸ್ತ್ರಾಭ್ಯಾಸ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ದಂಗೆ, ನೀವು ನೀಟ್ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಡೈಲಿ ಟೆಸ್ಟ್ ಕೊಟ್ಟು ಮಕ್ಕಳನ್ನ ಪ್ರಿಪೇರ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಗುಡ್ ಥಾಟ್. ಇನ್ನು ಸರ್, ಇವಾಗ ಮಕ್ಕಳು ಮನೆ ಬಿಟ್ಟು ಹಾಸ್ಟೆಲ್ಗೆ ಬಂದಿರ್ತಾರೆ. ಸೊ ಫುಡ್, ತುಂಬ ಜನ ಪೇರೆಂಟ್ಸ್ಗೆ ಭಯ ಇರೋದೇ ಊಟ ಹೆಂಗಪ್ಪ, ಅಡುಗೆ ಹೆಂಗಪ್ಪ, ಹಾಸ್ಟೆಲಲ್ಲಿ ಮಕ್ಳಿಗೆ ಫುಡ್ ಅಡ್ಜಸ್ಟ್ ಆಗುತ್ತಾ ಇಲ್ವಾ, ಓದಬೇಕೋ ಹೌದು, ಫುಡ್ ಅಡ್ಜಸ್ಟ್ ಆಗದೆ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ರೆ ಏನೋ ಭಯ ಇರುತ್ತೆ. ಸೊ ಫುಡ್ ಎಲ್ಲ ಹೇಗಿರುತ್ತೆ ಸರ್ ಹಾಸ್ಟೆಲ್? ಆ್ಯಂಡ್ ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದಿರ್ತಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ ಬಂದಿರ್ತಾರೆ. ಒಂದೊಂದು ಸ್ಟೇಟ್ಗೂ ಒಂದೊಂದು ರೀತಿ ಫುಡ್ ಇರುತ್ತೆ, ಫುಡ್ ಕಲ್ಚರ್ ಇರುತ್ತೆ. ಸೊ ಫುಡ್ ಎಲ್ಲ ಹೇಗಿರುತ್ತೆ ಸರ್ ಹಾಸ್ಟೆಲಲ್ಲಿ? ಮೇಡಮ್, ಫುಡ್ ಅಂತ ಬಂದಾಗ ನಮ್ಮ ಕುಕ್ಕಿಂಗ್ ಟೀಮ್ ಒಂದು 80 ಜನ ಕೆಲಸ ಮಾಡ್ತಾರೆ ನಮ್ಮ ಹತ್ರ. ನಮ್ಮದೇ ಸೆಂಟ್ರಲೈಸ್ಡ್ ಕಿಚನ್ ಇದೆ. ಅದೇ ಸೆಂಟ್ರಲೈಸ್ಡ್ ಕಿಚನಿಂದನೇ ಎಲ್ಲ ಕ್ಯಾಂಪಸ್ಗಳಿಗೂ ಒಂದೇ ಥರನಾದ ಊಟ ರೀಚ್ ಆಗುತ್ತೆ ಇನ್ ಟೈಮ್. ಆಲ್ಮೋಸ್ಟ್ ಅವರು ಬೆಳಗ್ಗೆ 2:30ಇಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕುಕ್ಕಿಂಗ್ ಟೀಮ್ದು. ಫುಡ್ಡು ಈಗ ನೋಡಿ, ಉತ್ತರ ಕರ್ನಾಟಕ
ದಕ್ಷಿಣ ಕರ್ನಾಟಕ, ಇಲ್ಲಿ ಬೆಂಗಳೂರು ಸರೌಂಡಿಂಗ್ ಬರುತ್ತಲ್ಲ, ಇಲ್ಲಿ ಆಯಾ ರೀಜನಲ್ಲಿ ಫುಡ್ ಕಲ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ, ರೆಗ್ಯುಲರ್ ಆಗಿ ಅವರು ಜೋಳದ ರೊಟ್ಟಿ ಆ ಥರದ್ದೆಲ್ಲ ಫುಡ್ಡು ಪ್ರಿಫರ್ ಮಾಡ್ತಾರೆ. ಇಲ್ಲಿ ಬೆಂಗಳೂರು ಅಂತ ಬಂದಾಗ ಚಪಾತಿ, ಮತ್ತು ಬೆಂಗಳೂರು ಸರೌಂಡಿಂಗ್ ಈ ಮೈಸೂರು, ಕೋಲಾರ, ಈ ಮಂಡ್ಯ ಅಲ್ಲೆಲ್ಲ ಮುದ್ದೆ ಊಟ ಮಾಡ್ತಾರೆ. ಅದಕ್ಕೆ ನಮ್ಮ ಪ್ರದೀಪ್ ಸರ್ದು ಇಂಟೆನ್ಷನ್ ಏನಂತಂದರೆ, ಯಾವುದೇ ಕಲ್ಚರ್ ಯಾವುದೇ ರೀಜನ್ ಇಂದ ಬಂದರೂ ಕೂಡ ನಮ್ಮ ಅಕಾಡೆಮಿಗೆ ಯಾವೊಂದು ಮಗು ಕೂಡ ಊಟ ಇವತ್ತು ನನಗೆ ಸೆಟ್ ಆಗಿಲ್ಲ ಅಂತ ಉಪವಾಸ ಇರಬಾರ್ದು. ಸೊ ಹಂಗಾಗಿ ಈ ಉತ್ತರ ಕರ್ನಾಟಕದವ್ರಿಗೆ ಜೋಳದ ರೊಟ್ಟಿ, ಇಲ್ಲಿ ಬ್ಯಾಂಗ್ಳೂರು ರೀಜನ್ ಅವ್ರಿಗೆ ಚಪಾತಿ, ಈ ಬರುತ್ತಲ್ಲ ಈ ಮೈಸೂರು, ಮಂಡ್ಯ, ಕೋಲಾರ ಆ ಥರದಕ್ಕೆಲ್ಲ ಮುದ್ದೆ. ಸೊ ಯಾರ್ಯಾರು ಆಯಾ ರೀಜನ್ನಿಂದ ಬಂದಿರ್ತಾರೆ ಅವ್ರಿಗೆ ಫುಡ್ಡು ಅದ್ರ ತಕ್ಕನಿಗೆ ನಾವು ಪ್ರಿಪ್ರೇಷನ್ ಆಗುತ್ತೆ. ಸೊ ಬೆಳಗ್ಗೆ 6 ಗಂಟೆಯಿಂದನೇ ಅವ್ರಿಗೆ ಕಾಫಿ, ಟೀ, ಹಾಲು, ಮತ್ತು ತಿಂಡಿಗೂ ಅಷ್ಟೇ 7:30ಗೆಲ್ಲ ಏನೋ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ ಎಲ್ಲರಿಗೂ. ಅದಾದಮೇಲೆ ಮಧ್ಯಾಹ್ನ ಲಂಚು, ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಡಿನ್ನರು. ಅದಾದಮೇಲೆ 10-10:30ಗೆ ಮತ್ತೆ ಅಗೇನ್ ಕಾಫಿ, ಟೀ. ಯಾಕಂದರೆ ಊಟ ಆದಮೇಲೆ ಒಂದು 10-10:30ಗೆ ಅಗೇನ್ ಏನೋ ಮಕ್ಕಳು ಸ್ಲೀಪಿ ಮೋಡಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅಗೇನ್ ದೇ ಶುಡ್ ಗೆಟ್ ರಿಫ್ರೆಶ್ಡ್. ಅದಕ್ಕೋಸ್ಕರನೇ ಮತ್ತೆ ಕಾಫಿ, ಟೀ ಅದೇನು ಮಾಡಬೇಕು ಪ್ರೊವೈಡ್ ಮಾಡ್ತಾನೆ ಇರ್ತೀವಿ. ಸೊ ದಟ್ಸ್ ಹೌ ಮೇಡಮ್. ಅಂದರೆ ರೆಗ್ಯುಲರ್ ಆಗಿಯೇ 1 ಡೇಗೆ ಅಂದರೆ ಒಂದು 16ರಿಂದ 18 ಏನೋ ಐಟಮ್ಸ್ ಇರುತ್ತೆ ನಮಗೆ ಫುಡ್ಡು. ಇನ್ನು ಇದ್ರ ಜೊತೆಗೆ ಹಬ್ಬ ಹರಿದಿನಗಳಂತ ಬಂದಾಗ ಮಕ್ಕಳಿಗೆ ನಾವು ಮನೆಯಿಂದ ಆಚೆ ಇದ್ದೀವಿ ಅಂತ ಫೀಲೇ ಬರಬಾರ್ದು. ಸೊ ನಾನು ಊರಲ್ಲಿದ್ದರೆ ಹಬ್ಬ ನಾವು ಈಗ ಹಬ್ಬ ಅಂತ ಬಂದಾಗ ಮನೇಲಿದ್ದರೆ ನಮ್ಮಮ್ಮ ಇದನ್ನು ಮಾಡ್ತಿದ್ರು, ಈ ಸ್ವೀಟ್ಸ್ ಎಲ್ಲ ಮಾಡ್ತಿದ್ರು, ಏನೊಂದು ಒಬ್ಬಟ್ಟು ಮತ್ತೊಂದು ಅದೇ ಸ್ವೀಟ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಮಾಡ್ತಾಯಿದ್ರು. ಇಲ್ಲಿ ಹೇಗೆ ಅಂತ ಕಳವಳ ಆಗಬಾರ್ದು ಮಕ್ಕಳಿಗೆ, ಮನೆಯಿಂದ ದೂರ ಇದ್ದೀವಿ ಅಂತ ಅನಿಸ್ಬಾರ್ದು ಅಂತಲೇ ಆಲ್ಮೋಸ್ಟ್ ಹಬ್ಬ ಹರಿದಿನಗಳಿಗೆ ಆಲ್ಮೋಸ್ಟ್ ಒಂದು 50 ವೆರೈಟೀಸು ಫುಡ್ ರೆಡಿ ಆಗುತ್ತೆ. ಮಕ್ಕಳಿಗೆ ಯಾವತ್ತೂ ತಲೆಗೆ ಬರಲೇಬಾರ್ದು ನಾವು ಮನೆಯಿಂದ ಆಚೆ ಇದ್ದೀವಿ ಅಂತ. ಹಬ್ಬದ ಸಡಗರ ನಮ್ಮ ಪರಿಶ್ರಮದಲ್ಲೂ ಕೂಡ ಇರುತ್ತೆ. ಆ ಥರ ನಮ್ಮದು ಟೀಮು ವರ್ಕ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಮೇಂಟೆನೆನ್ಸ್ ಟೀಮು ಆಲ್ಮೋಸ್ಟ್ ಅಲ್ಲಿ ಒಂದು 100 ಜನ ಕೆಲಸ ಮಾಡ್ತಾರೆ ಮೇಂಟೆನೆನ್ಸ್ ಟೀಮಲ್ಲಿ. ಪ್ರತಿ ಕ್ಯಾಂಪಸ್ಗೂ ಒಂದು 6 ಜನ ವರ್ಕ್ ಮಾಡ್ತಾರೆ. ಈ ಪ್ಯಾಸೇಜ್ಗಳಾಗಲಿ, ವಾಶ್ರೂಮ್ಸ್ ಆಗಲಿ, ಅವರ ಕ್ಲಾಸ್ ರೂಮ್ಗಳು ಮತ್ತು ಅವ್ರ ರೂಮ್ಗಳು ಏನೋ ಕಂಪ್ಲೀಟ್ ಹೈಜೆನಿಕ್ ಆಗಿ ನಾವು ಮೇಂಟೈನ್ ಮಾಡ್ತಾನೇ ಇದ್ದೀವಿ. ಸೊ ಅವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಚೆನ್ನಾಗಿದ್ರೇ ಉಳಿದದೆಲ್ಲ ಸರಿಯಾಗುತ್ತೆ. ಅದರ ಜೊತೆಗೆ ನಾವು ಏನು ಮಾಡ್ತಿದ್ವಿ, ಯಾವತ್ತು ಯಾವ ಮಕ್ಕಳಿಗೂ 10 ನಿಮಿಷ ಕರೆಂಟ್ ಹೋಗಿದೆ ಅಂತಲೇ ಗೊತ್ತಾಗಬಾರ್ದು. ಎಷ್ಟೇ ಅವರು ಕರೆಂಟ್ ಹೋಗಿದ್ರೂ ಕೂಡ ಡೀಸೆಲ್ ಜನ್ರೇಟರ್ ಹಂಗೆ ರನ್ ಆಗ್ತಾನೇ ಇರುತ್ತೆ. ಮತ್ತು ಅದ್ರ ಜೊತೆಗೆ ಮಕ್ಕಳು ಕಂಪಲ್ಸರಿ ನಮ್ಮ ಹತ್ರ ಏನಾಗುತ್ತೆ, ಕೆಲವೊಬ್ಬರಿಗೆ ತಣ್ಣೀರಂಥ ಸ್ನಾನಕ್ಕೆ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಎಲ್ಲ ಕ್ಯಾಂಪಸ್ಗಳಿಗೂ ನಾವು ಹೀಟ್ ಪಂಪನ್ನ ಪ್ರೊವೈಡ್ ಮಾಡಿದ್ವಿ. 24/7 ಹಾಟ್ ವಾಟರ್ ಇರುತ್ತೆ ಅವ್ರಿಗೆ ಸ್ನಾನಕ್ಕೆ. ಅದರ ಜೊತೆಗೆ ಮತ್ತು ಎಲ್ಲ ಕ್ಲಾಸ್ಗಳು ನಮ್ಮದು AC ಕ್ಲಾಸ್ ರೂಮ್ಸು. ಮಕ್ಕಳಿಗೆ ಯಾವತ್ತೂ ಫೀಲ್ ಆಗಬಾರ್ದು ಸೆಕೆ ಆಗ್ತಾ ಇದೆ ಅಂತ. ಸೊ ಎಷ್ಟೇ ಹೊರೆಯಾದರೂ ಕೂಡ ನಾವು ದೀಸ್ ಆರ್ ದ ಫೆಸಿಲಿಟೀಸ್ ವಿ ಆರ್ ಪ್ರೊವೈಡಿಂಗ್ ಮೇಡಮ್. ಐ ಥಿಂಕ್ ನೀವು ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಆಗಲೇ ನೀವು ಹೇಳಿದ್ರಿ. 16 ಥರ ಡೈಲಿ 16 ಥರ ಊಟ ಯಾವ ಹೋಟೆಲಲ್ಲಂತೂ ಸಿಗಲ್ಲ. ಆ್ಯಂಡ್ ನೀವು ಇಷ್ಟು ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟು ಇಷ್ಟು ಚೆನ್ನಾಗಿ ಫುಡ್ ಕೊಟ್ಟರೆ ಐ ಥಿಂಕ್ ಮಕ್ಳಿಗೆ ಮನೆ ನೆನಪಲ್ಲ, ಹಾಸ್ಟೆಲೇ ಬಿಟ್ಟು ಹೋಗಬಾರ್ದು ಅಂತ ಅನ್ಸುತ್ತೆ. ಇನ್ನು ಸರ್ ನೀವು ಸ್ಟಡಿ ಮೆಟೀರಿಯಲ್ಸ್ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಈ ಕ್ಲಾಸಸ್ ಎಲ್ಲ ಹೇಗೆ ನಡೆಯುತ್ತೆ? ಇವಾಗ ಎಕ್ಸಾಮ್ಸ್ ಅಂದರೆ ಕೆಲವೊಬ್ರು ಹೇಳ್ತಿರ್ತಾರೆ ಇವಾಗ ಮೆಡಿಕಲ್ ಎಕ್ಸಾಮ್ ಪ್ರಿಪೇರ್, ಇನ್ಫ್ಯಾಕ್ಟ್ ಮೆಡಿಕಲ್ ಎಕ್ಸಾಮ್ ಹೋಗಲಿ PU ಅಲ್ಲಿ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿದ್ರೇ ಓದಬೇಕು, ಫಂಕ್ಷನ್ಸ್ ಅಟೆಂಡ್ ಮಾಡಬಾರ್ದು, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, TV ನೋಡಬೇಡ, ಮೊಬೈಲ್ ನೋಡಬೇಡ, 24 ಗಂಟೆ ಕೂತ್ಕೊಂಡು ಓದ್ತಾನೆ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ಆ ಕ್ಲಾಸಸ್ ಎಲ್ಲ ಹೇಗೆ ನಡೆಯುತ್ತೆ? ಎಷ್ಟು ಅವರ್ಸ್ ಕ್ಲಾಸಸ್ ನಡೆಯುತ್ತೆ? ಅದೆಲ್ಲ ಪ್ರೋಸೆಸ್ ಹೇಗಿದೆ ಅಂತ ಹೇಳೋದು. ಸೊ ನಮ್ಮಲ್ಲಿ ಕ್ಲಾಸಸ್ ಅಂದಾಗ ಈಗ ಎಲ್ಲ ಇನ್ಸ್ಟಿಟ್ಯೂಷನ್ ಥರನೇ ಕ್ಲಾಸಸ್ ಮಾಡಿದೆ ಅಂತಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಬದಲಾವಣೆಗಳಂದರೆ ಮಕ್ಕಳಿಗೆ ಫೇವರಬಲ್ ಇನ್ ದಿ ಸೆನ್ಸು ಅವರು ಡ್ರೀಮ್ಸ್ ಫುಲ್ಫಿಲ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದಂದಾಗ ನಾವು ಏನು ಮಾಡಿದ್ವಿ ಅಂದರೆ, ಈಗ ಹೇಳಿದ್ನಲ್ಲ ಆಲ್ರೆಡಿ, ಸೇಮ್ ಕ್ವಾಲಿಟಿ ಆಫ್ ಟೀಚಿಂಗ್ ಹೋಗಬೇಕು ಅಂದರೆ ಅದೇ ಲೆಕ್ಚರರು ಅದೇ ಲೆಸನ್ನೇ ಎಲ್ಲ ಮಕ್ಳಿಗೂ ಹೋಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆದರೆ ಮೆಟೀರಿಯಲ್ ಕೂಡ ಅದೇ ಕ್ವಾಲಿಟಿ ಮೆಟೀರಿಯಲ್ ಹೋಗುತ್ತೆ. ಹಾಗೆ ಆ ವೇ ಆಫ್ ಟೀಚಿಂಗ್ ಕೂಡ ನೋಡಿದಾಗ ಏನು ಮಾಡ್ತೀವಿ ಅಂದರೆ ಬೇಸಿಕ್ಸಿಂದ ಈಗ ಏನಾಗ್ತದೆ, ಕೆಲವರು ಕರೋನಾ ಟೈಮಲ್ಲಿ ಓದಿದ್ದೀವಿ ಸರ್ ಸರಿಯಾಗಿ ಬೇಸಿಕ್ಸ್ ಇಲ್ಲ ಹಂಗೆ ಅಂತಾರೆ. ಆ್ಯಕ್ಚುಲಿ ಅದೇ ಅಲ್ಲ. ಬೇಸಿಕ್ಸ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಬೇಕು, ಬೇಸಿಕ್ಸೇ ಬೇಕು. ಬೇಸಿಕ್ಸ್ ಅಂದರೆ ಆ ಚಾಪ್ಟರ್ನೇ ಆ ಸಬ್ಜೆಕ್ಟ್ನ ಕಲಿಯೋದಕ್ಕೆ ಏನೆಲ್ಲ ನಾವು ತಿಳ್ಕೋಬೇಕು ಅದನ್ನು ಬೇಸಿಕ್ಸ್ ಅಂತ ಕರಿತೀವಿ. ಸೊ ನಾವು ಅವ್ರು ಕೇಳಿದ್ರು ಕೇಳಿಲ್ಲ ಅಂದರು ವಿಲ್ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್ ಆ್ಯಂಡ್ ವಿಲ್ ಟೀಚ್ ಅಪ್ ಟು ದಿ ನೀಟ್ ಲೆವೆಲ್. ಈ ಥರ ಒಂದು ಪ್ಯಾಟರ್ನಲ್ಲಿ ಹೋಗ್ತಾ ಇದ್ದೀವಿ. ಅದು ಕೂಡ ನಾವು ಏನು ಮಾಡ್ತೀವಿ ಅಂದರೆ, ಈಗ ಟೀಚರು
ಅಂದರೆ ಲೆಕ್ಚರರ್ ನಾವು ಏನು ಮಾಡ್ತೀವಿ ಅಂದರೆ ಒಂದು ಚಾಪ್ಟರ್ನೇ 5ರಿಂದ 6 ಭಾಗ ಮಾಡಿರ್ತೀವಿ. ಒಂದು ಭಾಗ 1 ಅವರಲ್ಲಿ ಟೀಚ್ ಮಾಡ್ತೀವಿ, ಫಾಲೋಡ್ ಬೈ ಹಾಫ್ ಆನ್ ಅವರ್ ಅಲ್ಲೇ ಏನು ಮಾಡ್ತೀವಿ ಅಂದರೆ ಕ್ವಶನ್ಸು ನೀಟಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕಿಂದ ಸಬ್ ಟಾಪಿಕ್ಕಿಂದ ಎಷ್ಟು ಕ್ವಶನ್ಸು ಬಂದಿದೆ, ಯಾವ ರೀತಿ ಬಂದಿದೆ ಅನ್ನೋದೆಲ್ಲ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಇನ್ನೊಂದು 1.5 ಅವರ್ ಆಯ್ತು ನೋಡಿ, 1 ಅವರ್ ಟೀಚಿಂಗ್ ಮಾಡ್ತೀವಿ, ಹಾಫ್ ಆನ್ ಅವರ್ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಹಾಗೆ ಇನ್ನು ಅವ್ರಿಗೆ ಇನ್ನೊಂದು 1.5 ಅವರ್ ಅವ್ರಿಗೆ ವರ್ಕ್ ಸೆಷನ್ ಅಂತ ಕೊಡ್ತೀವಿ ಅದೇ ಸಬ್ಜೆಕ್ಟ್ಗೆ. ಆವಾಗ ಅವರು ವಿದ್ಯಾರ್ಥಿ ಅಭ್ಯಾಸ ಅಂತ ಕೊಡ್ತೀವಿ, ಅದು ವರ್ಕ್ ಮಾಡಬೇಕು. ನಮಗೆ ಟೀಚರ್ಸ್ ಡಿಸ್ಕಸ್ ಮಾಡೋದನ್ನ ಆಚಾರ್ಯ ಅಭ್ಯಾಸ ಅಂತ ನಾವು ಮಾಡ್ತಾಯಿದ್ವಿ ಈ ಥರ. ಹಾಗೆ 6 ಅವರ್ಸ್ ಈ ಥರ ಫಿಸಿಕ್ಸ್ಗೆ 1.5, ಕೆಮಿಸ್ಟ್ರಿಗೆ 1.5, ಬಾಟ್ನಿ 1.5, ಜುವಾಲಜಿ 1.5 ಅಂತ ಟೀಚ್ ಮಾಡ್ತೀವಿ ಎವ್ರಿ ಡೇ. ಇದು 6 ಅವರ್ಸ್ ಆಫ್ ಟೀಚಿಂಗ್, ಕ್ವಾಲಿಟಿ ಟೀಚಿಂಗ್ ಇರುತ್ತೆ. ಆ್ಯಂಡ್ ವರ್ಕ್ ಸೆಷನ್ಸು ಅದು ಕೂಡ ಒಂದು 4 ವರ್ಕ್ ಸೆಷನ್ಸ್ ಇರುತ್ತೆ. ಅಲ್ಲಿಗೆ 12 ಅವರ್ಸ್ ಆಫ್ ಟೈಮು ಓನ್ಲಿ ಇದರಲ್ಲೇ ಆಗುತ್ತೆ. 6 ಅವರ್ಸು ಟೀಚಿಂಗ್ ಆದರೆ 6 ಅವರ್ಸು ವರ್ಕ್ ಸೆಷನ್ಸು. ವರ್ಕ್ ಸೆಷನ್ ಅಂದರೆ ಇಲ್ಲಿ ಬರೀ ಆ ಬುಕ್ ಕೊಟ್ಬಿಟ್ಟು ಓದ್ಕೊಳ್ಳೋದಲ್ಲ, ನಾವು ಅದಕ್ಕೆ ಸ್ಟಡಿ ಅವರ್ ಅಂತ ಕರೆಯಲ್ಲ. ಅದನ್ನು ವರ್ಕ್ ಸೆಷನ್ ಅಂತ ಯಾಕಿದ್ವಿ ಅಂದರೆ ದೇ ಶುಡ್ ಪಾರ್ಟಿಸಿಪೇಟ್ ಇನ್ ಆ್ಯಕ್ಟಿವ್ ಮೋಡ್. ಅವ್ರಿಗೆ ತುಂಬ ಇಂಟ್ರೆಸ್ಟಿಂದ ಕೂತ್ಕೋಬೇಕು. ಹಾಗೆ ಲೆಕ್ಚರರ್ಸ್ ಪ್ರೆಸೆನ್ಸ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ನೈಟು 8:40 ತನಕ ಅಂದರೆ ಡಿನ್ನರ್ ಬ್ರೇಕ್ ತನಕ ಕೂಡ ಲೆಕ್ಚರರ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅವರು ಏನೆಲ್ಲ ಮಾರ್ನಿಂಗ್ ಕ್ಲಾಸಸ್ ಆಗಿರ್ತವೆ ಸರಿಯಾಗಿ ಅರ್ಥ ಆಗಲಿಲ್ಲ ಮತ್ತೆ ಕೇಳ್ಕೊಂಡು ಇನ್ನೊಂದ್ಸಲ ಹೇಳಿಸ್ಕೋಬೋದು. ನಾವು ಅದರಲ್ಲಿ ತುಂಬ ಜನಕ್ಕೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ಅದನ್ನು ಹೇಳಿಸೋ ಪ್ರಯತ್ನ ಮಾಡ್ತೀವಿ. ಈ ಥರ ಎಲ್ಲ ನಡೀತಾ ಇರುತ್ತೆ ಮೇಡಮ್. ಓಕೆ, ಸೂಪರ್ ಸರ್. ಇನ್ನು ಮಕ್ಕಳ ಹೆಲ್ತ್ ಬಗ್ಗೆ ಮಾತನಾಡೋದಾದರೆ, ಕೆಲವೊಬ್ಬರಿಗೆ ಆ ವರ್ಕ್ ಅಥವಾ ಅಷ್ಟು ವರ್ಕ್ ಕುತ್ಕೊಂಡು ಓದೋದಾಗಿರ್ಬೋದು, ಅಥವಾ ಮನೆಯಿಂದ ಹೊರಗಡೆ ಬಂದಿರೋದು, ಅಥವಾ ಹೆಲ್ತ್ ಇಶ್ಯೂಸ್, ಕೆಲವೊಂದ್ಸಲ ವೆದರ್ ಚೇಂಜ್ ಆದರೂ ಕೂಡ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಫೀವರ್ ಬರುತ್ತೆ, ಆ ಥರದ್ದೆಲ್ಲ. ಸೊ ಹೆಲ್ತ್ ಇಶ್ಯೂಸ್ ಆದರೆ ಮಕ್ಕಳನ್ನ ಹೇಗೆ ನೋಡ್ಕೊತೀರಾ ಸರ್? ನಮ್ಮ ಹತ್ರ ಮೇಡಮ್ ಸ್ಟೂಡೆಂಟ್ ಕೇರ್ ಟೇಕರ್ಸ್ ಟೀಮ್ ಒಂದು ಆಪ್ರೇಟ್ ಆಗ್ತಿರುತ್ತೆ 24 ಅವರ್ಸು. ಸೊ ಇವಾಗ 24 ಅವರ್ಸು ಸೇಮ್ ಟೀಮ್ ಇರಲ್ಲ, ಡೇ ಟೈಮು. ಸೊ ಒಂದು 4 ಜನ ಇರ್ತಾರೆ. ಸೊ ಅವರು ಮಕ್ಕಳನ್ನ ಯಾವಾಗಲೂ ಮಾನಿಟರ್ ಮಾಡ್ತಿರ್ತಾರೆ. ಸೊ ಮಕ್ಕಳು ಹೆಂಗಿದ್ದಾರೆ, ಸೊ ಡಲ್ಲಾಗಿದ್ದರೆ ರೀಸನ್ ಏನು, ಮೇ ಬಿ ಹೆಲ್ತ್ ಇಶ್ಯೂ ಇದೆಯಾ, ಇದ್ದರೆ ಪರ್ಟಿಕ್ಯುಲರ್ಲಿ ಏನು ಹೆಲ್ತ್ ಇಶ್ಯೂ. ಸೊ ನಮ್ಮ 4 ಜನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಏನಾದರೂ ಮಗು ಒಂಚೂರು ಸ್ಟೂಡೆಂಟ್ ಏನಾದರೂ ಹೆಚ್ಚು ಕಮ್ಮಿ ನಮ್ಗೆ ಕಾಣಿಸಿದ್ರೆ, ಲೈಕ್ ಡಲ್ಲಾಗಿದ್ದಾರೆ ಇಲ್ಲ ಸರ್ ಸಿಕ್ಕಾಗಿದ್ದಾರೆ, ಇಮ್ಮಿಡಿಯೇಟ್ಲಿ ನಮ್ಮ ಹತ್ರ 24/7 ಒಂದು ವೆಹಿಕಲ್ ಇರುತ್ತೆ, ನಮ್ಮದೇ ವೆಹಿಕಲು. ಹಿಂಗೆ ಕಾಲ್ ಮಾಡಿದ್ರೆ 2 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತಾರೆ. ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ, ಬರ್ತಾರೆ. ಸೊ ಡೇ ಟೈಮ್ ಯಾರು ವರ್ಕ್ ಮಾಡ್ತಾರೋ ನೈಟ್ ಟೈಮ್ ಮತ್ತು ಅವ್ರು ಇರಲ್ಲ, ಬೇರೆ ಟೀಮ್ ಬರುತ್ತೆ. ನೈಟ್ ಟೈಮು ಡೇ ಟೈಮು. ಯಾಕೆ ಈ ಡೇ ಟೈಮು ಬೇರೆ ನೈಟ್ ಟೈಮ್ ಬೇರೆ ಅಂದರೆ ಮೇಡಮ್, ಯಾರಾದರೂ ಆಗ್ಬೋದು. ಒಂದು ವ್ಯಕ್ತಿ 24 ಅವರ್ಸ್ ಕೆಲಸ ಮಾಡಬೇಕಂದ್ರೆ ಅದು ಆಗೋದೇ ಇಲ್ಲ. ಸೊ ಎಫಿಷಿಯನ್ಸಿ ಮಿಸ್ ಆಗುತ್ತೆ, ಕ್ವಾಲಿಟಿ ಮಿಸ್ ಆಗುತ್ತೆ. ಸೊ ಹಂಗಾಗಿ ನಾವು ಕ್ವಾಲಿಟಿ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಡೇ ಟೈಮ್ ಒಂದು 4 ಜನ ಆಪ್ರೇಟ್ ಆಗ್ತಾರೆ, ನೈಟ್ ಟೈಮ್ ಒಂದು 4 ಜನ ಆಪ್ರೇಟ್ ಆಗ್ತಾರೆ. ಎನಿ ಟೈಮ್, ರಾತ್ರಿ ಅದು 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ನಮ್ಮ ವೆಹಿಕಲ್ ಅಲ್ಲೇ ಇರುತ್ತೆ ಮೇಡಮ್. ಏನಾದರೂ ಒಂದು ಮಗುಗೆ ಹುಷಾರಿಲ್ಲ ಅಂದರೆ ಕಾಲ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ ಕೇರ್ ಟೇಕರ್ಸ್ ಟೀಮು. ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ರೆಕ್ಟಿಫೈ ಮಾಡ್ತೀವಿ. ಅಲ್ಲೇ ಪೇರೆಂಟ್ಸ್ಗೂ ಇಫ್ ಇಟ್ ಈಸ್ ಎ ಮೇಜರ್ ಇಶ್ಯೂ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಮೇಡಮ್. ಮೈನರ್ ಅಂದರೆ ನಾವೇ ಪೇರೆಂಟ್ಸ್ ಥರ ನಾವೇ ಕೇರ್ ಮಾಡ್ತೀವಿ, ನಾವೇ ಕೇರ್ ತೊಗೊತೀವಿ. ಮಕ್ಳಿಗೆ ನಾನು ಒಂದೇ ಹೇಳ್ಬೇಕು ಅಂದ್ಕೊತೀನಿ ಮೇಡಮ್, ಇವಾಗ ಮನೆ ಬಿಟ್ಟು ಇಲ್ಲಿದ್ದಾರೆ ಅಂದರೆ ಪರಿಶ್ರಮ ಅನ್ನೋದು ಹೋಮ್ ಅವೇ ಫ್ರಮ್ ದಿ ಹೋಮ್. ಸೊ ನಮ್ಮ ಪ್ರದೀಪ್ ಸರು ಹಂಗೆ ನೋಡ್ಕೊತಾರೆ ಮೇಡಮ್. ಸೊ ನಮ್ಮ ಸಾರ್ ಎಲ್ಲಿದ್ದಾರೆ ಫೀಡ್ಬ್ಯಾಕ್ ಸಿಸ್ಟಮ್ ಅಂತ. ಮನೆಯಲ್ಲಿ ಒಂದು ತಾಯಿ ಆಗ್ಬೋದು ಮೇಡಮ್, ನಾವು ಹೊಟ್ಟೆ ಅಷ್ಟಿದೆ ಅಂದರೆ ಮಾತ್ರ ಊಟ ಕೊಡುತ್ತೆ. ಬಟ್ ಇಲ್ಲಿ ಮಕ್ಕಳು ಕೇಳೋ ಅವಶ್ಯಕತೆ ಇಲ್ಲ, ಕೇಳೋಕ್ಕೇನು ಇರಲ್ಲ. ಅದೇ ಥರ ನಾವು ನೋಡ್ಕೊಂತೀವಿ. ನಮ್ಮ ಪ್ರದೀಪ್ ಈಶ್ವರ್ ಸರ್ ಅನ್ನೋದು ಏನು ಮಾಡ್ತಾರೆ ಅಂದರೆ ಮೇಡಮ್, ಒಂದು ಮಗು ಮನೆ ಬಿಟ್ಟು ಇಲ್ಲಿ ಬಂದಿದ್ರೆ ಅಂದರೆ ಯಾವುದು ಕಾರಣಕ್ಕೂ ಮತ್ತು ಮನೆ ನೆನಪಾಗಬಾರ್ದು, ಮಗು ಕೇಳೋಕ್ಕನ್ನ ಮುಂಚೆ ನಾವೇ ಕೊಡಬೇಕು ಅನ್ನೋದು ನಮ್ಮ ಸಾರ್ ಕಾನ್ಸೆಪ್ಟ್ ಮೇಡಮ್. ಫೀಡ್ಬ್ಯಾಕಲ್ಲಿ ಮಕ್ಕಳು ನಮ್ಮನ್ನ ಕೇಳ್ಬೋದು, ಸರ್ ನನಗಿದು ಬೇಕು, ಎಸ್ ವಿತಿನ್ 24 ಅವರ್ಸ್ ನಾವು ಅದು ಪ್ರೊವೈಡ್ ಮಾಡ್ತೀವಿ. ನಮಗಿದು ಬೇಡ, ವಿತಿನ್ 24 ಅವರ್ಸ್ ನಾವು ಕ್ಯಾನ್ಸಲ್ ಮಾಡ್ತೀವಿ. ನಮಗಿದು ತೊಂದರೆ ಆಗ್ತಾಯಿದೆ, ಮೇ ಬಿ ಮನೇಲಿ ಫಾದರ್ ಆಗ್ಬೋದು ಮೇಡಮ್, ಏನಾದರೂ ಬೇಕಂದಾಗ ಇವಾಗಲ್ಲ ಅಮ್ಮ ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಅಂತ ಮನೆಯಲ್ಲಿ ಒಂದು ಫಾದರ್ ಹೇಳ್ಬೋದು. ಬಟ್ ನಮ್ಮ ಪರಿಶ್ರಮಲ್ಲಿ ನೆಕ್ಸ್ಟ್ ಅನ್ನೋ ವರ್ಡೇ ಬರೋಲ್ಲ ಮೇಡಮ್. ವಿತಿನ್ 24 ಅವರ್ಸ್ ನಾವು ಇಮಿಡಿಯೇಟ್ಲಿ ಮಾಡಿ ತೋರಿಸ್ತೀವಿ. ಅದೊಂದು ರೀಸನ್ ಅಂದರೆ ನಾವು ಇವತ್ತು ಇಲ್ಲಿದ್ದೀವಿ ಅಂದರೆ ಅದೊಂದು ರೀಸನಿಂದ ಅಕ್ಕಿಯಿಂದ. ಇದು ಅಷ್ಟು ಸುಲಭ ಅಲ್ಲ ಮೇಡಮ್. ಇಲ್ಲ, ಖಂಡಿತವಾಗ್ಲೂ ಸುಲಭ ಅಲ್ಲ. ನೀವು ಹೇಳಿದಾಗೆ ಹೋಮ್ ಅವೇ ಫ್ರಮ್ ಹೋಮ್ ಅಂತ, ಅಂದರೆ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಆಗಬಾರ್ದು. ಐ ಥಿಂಕ್ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಇವಾಗ ನನಗೆ ಅನ್ನಿಸ್ತಾ ಇದೆ, ಯಾವುದೇ ವಿದ್ಯಾರ್ಥಿಗೂ ಕೂಡ ಅಯ್ಯೋ ನನ್ನ ಮನೆಯಿಂದ ಹೊರಗಡೆ ಇದ್ದೀನಿ ಅನ್ನೋ ಫೀಲ್ ಅಂತೂ ಮೋಸ್ಟ್ ಪ್ರಾಬ್ಲಿ ಪರಿಶ್ರಮ ನೀಟ್ ಅಕಾಡೆಮಿಲಿ ಯಾರಿಗೂ ಅನ್ಸಲ್ಲ ಅಂತ. ಇನ್ನು ಸರ್ ಪೇರೆಂಟ್ಸ್ ಇಂಟ್ರಾಕ್ಷನ್ ಬಗ್ಗೆ ಮಾತನಾಡೋದಾದರೆ,
ತುಂಬ ಜನ ಮಕ್ಕಳು ಪೇರೆಂಟ್ಸ್ಗೆ ಅಟ್ಯಾಚ್ ಆಗಿಬಿಟ್ಟಿರ್ತಾರೆ, ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಸಡನ್ನಾಗಿ ಪೇರೆಂಟ್ಸ್ನ ಬಿಟ್ಟು ಇಲ್ಲಿ ಬರೋದು ಅಂದರೆ ಒಂದಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಅಥವಾ ಇಲ್ಲ ನನಗೆ ಮನೆಯವ್ರನ್ನ ನೋಡಬೇಕು ಅಂತನೋ ಅವಾಗ ನೆನಪಾಗುತ್ತೆ, ಅಮ್ಮನ ಜೊತೆ ಮಾತಾಡಬೇಕು ಅಂತನೋ ಆಗ್ತಿರುತ್ತೆ. ಸೊ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೆ ಇಂಟರಾಕ್ಷನ್ಸ್ ಹೇಗೆ ಮಾಡಿಸ್ತೀರಾ? ಇಂಟರಾಕ್ಷನ್ ಇನ್ ದ ಸೆನ್ಸ್ ಮೇಡಮ್, ನಮ್ಮದು ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಗೆಜೆಟ್ಸು ಏನೋ ಅವಾಯ್ಡ್ ಮಾಡಿದ್ದೀವಿ ಮ್ಯಾಮ್. ನಾವು ಅವರು ಕನೆಕ್ಷನ್ಗೆ ಅಂತಲೇ ಈ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಅಪ್ಪ ಮತ್ತು ಅಮ್ಮ 2 ನಂಬರೇ ಫೀಡ್ ಆಗಿರುತ್ತೆ ಅಲ್ಲಿ. ಓಕೆ. ಸೊ ಅವರಿಬ್ಬರೇ ಸಾಕನ್ನಿಸುತ್ತೆ ಅವ್ರ ಜೀವನಕ್ಕೆ. ಹಂಗಾಗಿ ಸೊ ಅವ್ರು ಯಾವಾಗ ಬೇಕಾದರೂ ಅಂದರೆ ಇನ್ನು ಬ್ರೇಕ್ ಅವರ್ಸಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ. ಮತ್ತು ಪೇರೆಂಟ್ಸ್ ವಿಸಿಟಿಂಗ್ ಅನ್ನೋದು ಮಂತ್ಲಿ ಒನ್ಸ್ ಅಂತಲೇ ಹೇಳ್ತೀವಿ. ಬಟ್ ಪೇರೆಂಟ್ಸು ಮಕ್ಕಳನ್ನ ಬಿಟ್ಟಿರಲ್ಲ, ಅವರು ಏನೋ ಒನ್ಸ್ ಇನ್ 15 ಡೇಸು ಬರ್ತಾರೆ, ಬಂದು ಮಕ್ಕಳನ್ನ ಮಾತಾಡಿಸ್ಕೊಂಡು ಅವ್ರ ಮನೆಯಿಂದ ಏನಾದರೂ ಫುಡ್ ತೊಗೊಂಬಂದಿದ್ರೆ ಅದು ಕೊಡ್ತಾರೆ, ಅಲ್ಲೇ ಲಾಂಜಲ್ಲಿ ಕೂತ್ಕೊಂಡು ತಿನ್ನಿಸಿ ಅದಂಗೆ ಬಿಟ್ಟು ಹೋಗ್ತಾರೆ. ಸೊ ಆ ಥರ ಎಲ್ಲ ಇರುತ್ತೆ. ಅವರು ನಾವು ಪೇರೆಂಟ್ಸಿಗೆ ಹೇಳ್ತಿರೋದು ಏನಂತಂತಂದರೆ, ನಿಮ್ಮ ಮಕ್ಕಳನ್ನು ನಿಮ್ಮ ಮನೇಲಿ ಹೆಂಗೆ ನೋಡ್ಕೊತೀರೋ ಗೊತ್ತಿಲ್ಲ ನಮಗೆ, ಬಟ್ ನಾವಿಲ್ಲಿ ನಿಮ್ಮ ಮಕ್ಕಳಿಗೆ ಜವಾಬ್ದಾರಿಯುತ ಆಲ್ಮೋಸ್ಟ್ ಏನೋ ಮೋರ್ ದ್ಯಾನ್ ಪೇರೆಂಟ್ಸ್ ಅಂತಾರಲ್ಲ, ವಿಲ್ ಟೇಕ್ ಕೇರ್ ಆಫ್ ಲೈಕ್ ದಟ್ ಓನ್ಲಿ. ಸೊ ಫಸ್ಟು ಒಂದು 15 ದಿನ ಆ ಪೀರಿಯಡ್ ಇದೆಯಲ್ಲ ಟ್ರಾನ್ಸಿಷನ್ ಪೀರಿಯಡು. ಮಕ್ಕಳಿಗೆ ಸಡನ್ನಾಗಿ ಈ ಕಂಪ್ಲೀಟ್ ಫ್ರೀಡಮಲ್ಲಿ ಇರ್ತಾರೆ ಮನೇಲಿ. 5 ಗಂಟೆಗೆ ಎದ್ದೇಳಿ ಅಂತಂತಂದರೆ ಎದ್ದೇಳಲ್ಲ, ಪೇರೆಂಟ್ಸ್ ಮಾತು ಕೇಳಲ್ಲ. ಇಲ್ಲಿ ಏನೋ ಕಂಪಲ್ಸರಿ 5 ಗಂಟೆಗೆ ಎದ್ದೇಳಬೇಕು, ಟಿಲ್ ಲೇಟ್ ನೈಟ್ 11 ತನಕ ಓದಬೇಕಂದಾಗ ಫಸ್ಟ್ ಒಂದು 15 ದಿನ ಸ್ವಲ್ಪ ಕಷ್ಟ ಅನಿಸುತ್ತೆ. ಪೇರೆಂಟ್ಸ್ಗೂ ಹೇಳೋದು ಇಷ್ಟೇ, ಮತ್ತು ಮಕ್ಕಳು ಯಾರು ಜಾಯಿನ್ ಆಗೋಕ್ಕೆ ಬರ್ತಿದ್ದಾರೆ ಅವ್ರಿಗೆ ಹೇಳೋದು ಇಷ್ಟೇ. ಒಂದು 15 ದಿನ ಪೇಷನ್ಸಿಂದ ಕಾಯಿದ್ರೆ ನಮ್ಮ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿಬಿಟ್ರೆ, ಈ 9 ತಿಂಗಳಿಂದ 9-10 ತಿಂಗಳು ನಮ್ಮ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿಬಿಟ್ರೆ ಅವರು ರೆಸ್ಟ್ ಆಫ್ ದೇರ್ ಲೈಫ್ ವಿಲ್ ಬಿ ಬ್ರೈಟರ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಡಿಸ್ಟ್ರಾಕ್ಷನ್ ಫ್ರೀ ಮಾಡೋ ಉದ್ದೇಶಕ್ಕೇ ನಾವೆಲ್ಲ ಎಲೆಕ್ಟ್ರಾನಿಕ್ ಗೆಜೆಟ್ಸ್ನ ಅಲೋ ಮಾಡೋದಿಲ್ಲ. ಮತ್ತು ಔಟಿಂಗ್ ಕೂಡ ಅಷ್ಟೇ ನಾವು ಕಂಪ್ಲೀಟ್ ಏನೋ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ತೀವಿ. ಮಕ್ಕಳನ್ನ ಆಚೆ ಬಿಟ್ಟು ಕರ್ಕೊಂಡು ಹೋಗಿ ಬಂದುಬಿಟ್ರೆ ಅಟ್ಲೀಸ್ಟ್ ಒಂದು ವಾರ ಬೇಕು ನಮ್ಮ ಸಿಸ್ಟಮ್ಗೆ ಅವ್ರು ಅಡ್ಜಸ್ಟ್ ಆಗೋಕ್ಕೆ. ಸೊ ಅದೊಂದೇ ರೀಸನ್ಗೆ ಕನಸು ದೊಡ್ಡದಾಗಿದ್ದಾಗ ಅದಕ್ಕೆ ತಕ್ಕನಾಗಿರುವಂತಹ ಏನೋ ಪರಿಶ್ರಮ ಅಂತಾರಲ್ಲ ಅದು ಬೇಕಾಗುತ್ತೆ ಎರಡೂ ಕಡೆಯಿಂದ. ನಮ್ಮ ಟೀಮ್ ಇದೆ, ಎನ್ವೈರನ್ಮೆಂಟ್ ಇದೆ, ಆ್ಯಂಬಿಯನ್ಸ್ ಇದೆ. ಸೊ ಅದಕ್ಕೊಂದು ಪ್ರೊಸೀಜರು, ಟೈಮ್ ಟೇಬಲ್ ಎಲ್ಲ ಫಿಕ್ಸ್ ಆಗಿದೆ. ನಮ್ಮ ಹತ್ರ ಬಂದರೆ ಸೀಟ್ ಆಗುತ್ತೆ ಅಂತಲ್ಲ, ಬಂದ ಮೇಲೆ ಸೊ ಇದು ನಮ್ಮದು ಫೆಸಿಲಿಟೀಸು ಹೆಂಗೆ ಯೂಸ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಎಷ್ಟೊಂದು ಜನ ಇಲ್ಲಿ ಪರಿಶ್ರಮಕ್ಕೆ ಸೇರಿದ ತಕ್ಷಣ ಸೀಟ್ ಆಗುತ್ತೆ ಅಂತ ಅನ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ಇಲ್ಲಿ ಏನಿದೆ ಎಲ್ಲ ಇದೆ, ಮತ್ತು ಇನ್ನೊಂದೇ ಕಡಿಮೆ ಇದೆ, ಏನು ಹೇಳಿ, ಅವ್ರ ಪರಿಶ್ರಮ, ಅವ್ರ ಎಫರ್ಟ್ ಇರಲೇಬೇಕು. ಎಫರ್ಟ್ ಇರಲೇಬೇಕಂತ ನಾವು ಅವ್ರನ್ನ ಬಿಡ್ತೀವಿ ಅಂತಲ್ಲ. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಏನೋ ರೀಚ್ ದೇರ್ ಏನೋ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ನಾವು ಅವರ ಕನಸಿನೆಡೆಗೆ ನಾವು 400 ಎಂಪ್ಲಾಯೀಸ್ ಏನಿದ್ದೀವಿ, ನಾವು ಅದರಲ್ಲೇ ನಮಗೆ ಆ ಪ್ರಪಂಚ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಪರಿಶ್ರಮನೇ ನಮಗೆ ಪ್ರಪಂಚ. ಮಕ್ಕಳ ಕನಸಿಂದನೇ ನಾವು ಓಡ್ತಾ ಇದ್ದೀವಿ ಅಷ್ಟೇ. ಅವ್ರ ಖುಷಿಲಿ ನಾವು ಖುಷಿ ಕಾಣ್ತಾ ಇದ್ದೀವಿ. ಸೊ ದ್ಯಾಟ್ಸ್ ಹೌ ಆರ್ ಸಿಸ್ಟಮ್ ಇಟ್ ಈಸ್ ವರ್ಕಿಂಗ್ ಮೇಡಮ್. ಸೂಪರ್ ಸರ್. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಯಾವುದೇ ಕುಂದುಕೊರತೆ ಆಗಬಾರ್ದು, ಮನೆ ನೆನಪಾಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತಿದ್ದೀರಾ. ಬಿಕಾಸ್ ನೀವು ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಮಕ್ಕಳು ಖುಷಿಯಾಗಿರ್ತಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಪರಿಶ್ರಮದ ಹೆಸರು ಇನ್ನು ನಮ್ಮ ರಾಜ್ಯ ಅಲ್ಲ, ದೇಶಾದ್ಯಂತ ಹೆಚ್ಚು ಸದ್ದು ಮಾಡಲಿ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಗೆ ಬಂದು ಕಲೀಲಿ, ಜೊತೆಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ನಾನು ಕೂಡ ಆಶಿಸ್ತೀನಿ. ಆ್ಯಂಡ್ ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಪರಿಶ್ರಮ ಪರಾಕ್ರಮ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.